ಹೆಲೋ ಎವ್ರಿವಾನ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ಇಮೇಜಸ್ಗಳಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಇದನ್ನು ನೀವು ಜನರಲ್ ರೀತಿಯಲ್ಲಿಯೇ ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಇಲ್ಲಿ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟು ವಿಷಯಗಳನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ಈಗ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ಯಾರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾರ ಜೊತೆ ಈಗ ಪ್ರೆಸೆಂಟಲ್ಲಿ ನೀವು ಡೀಲ್ ಮಾಡ್ತಾ ಇದ್ದೀರೋ ಈ ಪರ್ಸನ್ ಈಗ ಇವರ ಹೃದಯದಿಂದ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಇವರು ನಿಮ್ಮ ಹತ್ರ ಬರಬೇಕು ಅಂತ ಇದ್ದಾರೆ, ಆದರೆ ಎನರ್ಜಿ ಅನ್ನೋದು ಸ್ವಲ್ಪ ಸ್ಲೋ ಆಗಿದೆ. ಇವರ ಮೈಂಡ್ ಹೇಳ್ತಿರೋದೇ ಒಂದು, ಇವರ ಹಾರ್ಟ್ ಹೇಳ್ತಿರೋದೇ ಒಂದು. ಅಂದರೆ ಇವರ ಮನಸ್ಸೇನು ಹೇಳ್ತಾ ಇದೆ ಅಂದರೆ ಇಶ್ಯೂಸ್ಗಳನ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕು. ನಿಮ್ಮಿಬ್ಬರ ನಡುವೆ ಏನಾದರೂ ಜಗಳಗಳು ಬಂದಿದ್ದರೆ, ಯಾವುದಾದ್ರೂ ಕಹಿ ಘಟನೆಗಳು ಬಂದಿದ್ದರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದರೆ ಎಲ್ಲ ವಿಷಯಗಳನ್ನು ಕ್ಲಿಯರ್ ಮಾಡ್ಕೋಬೇಕು. ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮಿಬ್ಬರ ನಡುವೆ ಇರುವ ಡಿಸ್ಟೆನ್ಸನ್ನು ತೆಗೆದು ಹಾಕಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರ ನಡುವೆ ಇರುವ ಯಾವುದೇ ಮಾತುಕತೆಗಳು ಇದ್ದರೂ ಕೂಡ ಅದನ್ನು ಕ್ಲಿಯರ್ ಮಾಡ್ಕೋಬೇಕು ಅನ್ನೋ ರೀತಿ ಇವರ ಥಾಟ್ ಇದೆ. ಈ ಪರ್ಸನ್ ಏನಿದ್ದಾರೆ ಇಷ್ಟು ಕಾಲ ತುಂಬ ಕನ್ಫ್ಯೂಸಲ್ಲಿದ್ದರು, ಅಂದರೆ ಓವರ್ ಥಿಂಕಿಂಗನ್ನು ಮಾಡ್ತಾಯಿದ್ರು. ನಿಮ್ಮ ಜೊತೆ ಮಾತಾಡಬೇಕು ಅಂದರೆ ಅಥವಾ ನಿಮಗೆ ಕಾಲ್ ಮಾಡಬೇಕು ಅಂದರೆ ಅದೇ ರೀತಿ ಒಂದು ರೀತಿಯ ಭಯ ಕೂಡ ಈ ಪರ್ಸನ್ಗೆ ಇತ್ತು ಅನ್ನೋ ರೀತಿ ಇವರ ಎನರ್ಜಿ ಶೋ ಆಗ್ತಾ ಇದೆ. ಆದರೆ ಈಗ ಫೈನಲ್ ಡಿಸಿಷನ್ಗೆ ಬಂದಿದ್ದಾರೆ. ಅದು ಇವರ ಮನಸ್ಸು ಅನ್ನೋದು ಈಗ ಸ್ಟೇಬಲ್ ಆಗ್ತಾ ಇದೆ. ನಿಮ್ಮಿಂದ ದೂರ ಇರೋದನ್ನು ನಿಲ್ಲಿಸಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ನ ನೆಕ್ಸ್ಟ್ ಸ್ಟೆಪ್ ಏನು ಅಂತ ನೋಡೋದಾದರೆ ಇವರ ಎನರ್ಜಿ ಅಕಾರ್ಡಿಂಗ್ ಒಂದು ಸಡನ್ ಅಥವಾ ಕ್ಯಾಶುವಲ್ ಮೆಸೇಜ್ ಕೂಡ ಇವರ ಕಡೆಯಿಂದ ನಿಮಗೆ ಬರಬಹುದು. ಅಥವಾ ಈ ಪರ್ಸನ್ ನಿಮ್ಮನ್ನು ಆನ್ಲೈನಲ್ಲಿ ಸ್ಟಾಕ್ ಮಾಡುವ ಸಾಧ್ಯತೆ ಕೂಡ ಇದೆ. ಅಂದರೆ ನಿಮ್ಮ ಡಿ ಪಿಯನ್ನು ನೋಡೋದು ಅಥವಾ ನಿಮ್ಮ ಆನ್ಲೈನ್ನಲ್ಲಿ ಲಾಸ್ಟ್ ಸೀನನ್ನು ನೋಡೋದು, ವಾಟ್ಸಪ್ಪಲ್ಲಿ ನಿಮ್ಮನ್ನು ಲಾಸ್ಟ್ ಸೀನನ್ನು ನೋಡೋದು, ಈ ರೀತಿ ಕೂಡ ಮಾಡಬಹುದು. ಅಥವಾ ನಿಮ್ಮ ಫ್ರೆಂಡ್ಸ್ಗಳಿಂದ ಅಥವಾ ಇವರಿಗೆ ಗೊತ್ತಿರುವವರಿಂದ ನಿಮ್ಮ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋದು, ಈ ರೀತಿ ಕೂಡ ಆಗುವ ಸಾಧ್ಯತೆ ತುಂಬ ಇದೆ. ಅಂದರೆ ಈಗ ಈ ಪರ್ಸನ್ಗೆ ನಿಮ್ಮ ಜೊತೆ ಮಾತಾಡಬೇಕು, ಅದಕ್ಕೋಸ್ಕರ ಅಂದರೆ ಕಾನ್ವರ್ಜೇಷನ್ ಸ್ಟಾರ್ಟ್ ಮಾಡೋದಕ್ಕೆ ರೀಸನನ್ನು ಹುಡುಕ್ತಾ ಇದ್ದಾರೆ. ಯಾವುದಾದ್ರೂ ಒಂದು ಕಾರಣದಿಂದ ಅಥವಾ ಯಾರೊಬ್ಬರ ಮೂಲಕ ಆಗಿರಬಹುದು, ನಿಮ್ಮ ಫ್ರೆಂಡ್ಸ್ಗಳ ಮೂಲಕ ಆಗಿರ್ಬೋದು, ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ರೀತಿ ಇವರ ಎನರ್ಜಿ ಶೋ ಆಗ್ತಾ ಇದೆ. ಇವರು ಈಗ ಇಂಡೈರೆಕ್ಟಾಗಿ ಅಥವಾ ಸ್ಲೋ ಆಗಿ ನಿಮ್ಮ ಕಡೆಗೆ ಅಗೈನ್ ಅಪ್ರೋಚ್ ಮಾಡ್ತಾರೆ ಅನ್ನೋ ರೀತಿ ಇವರ ಎನರ್ಜಿ ಶೋ ಆಗ್ತಾ ಇದೆ. ಇವರ ಹೃದಯದ ಆ್ಯಕ್ಚುಲ್ ಭಾವನೆಗಳೇನು ಅಂತ ಇವರ ಎನರ್ಜಿಯ ಮೂಲಕ ನೋಡೋದಾದರೆ ನಿಮಗೆ ಮೆಸೇಜ್ ಮಾಡೋದಾ ಅಥವಾ ಮೆಸೇಜ್ ಮಾಡೋದು ಬೇಡವಾ ಅನ್ನೋ ರೀತಿ ಸ್ವಲ್ಪ ಹೆಸಿಟೇಷನ್ ಫೀಲ್ ಕೂಡ ಮಾಡ್ಕೊಳ್ತಾರೆ. ಅದೇ ರೀತಿ ಇಗ್ನೋರ್ ಮಾಡೋದು ಬೇಡ, ಮೆಸೇಜ್ ಮಾಡೇ ಬಿಡೋಣ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾರೆ. ಅದೇ ರೀತಿ ಸ್ವಲ್ಪ ಇನ್ಸೆಕ್ಯೂರಿಟಿ ಫೀಲ್ ಕೂಡ ಮಾಡ್ಕೊಳ್ತಿದ್ದಾರೆ. ಒಂದು ಕಡೆ ಇವರ ಮನಸ್ಸು ಹೇಳುತ್ತೆ ಒಂದು ಸಲ ಮೆಸೇಜ್ ಮಾಡೋಣ, ಎಲ್ಲ ಮಾತುಕತೆಗಳನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಈಗ ನಿಮ್ಮಿಬ್ಬರ ನಡುವೆ ಯಾವುದೇ ರೀತಿ ಸಂಬಂಧ ಇರಬಹುದು ಅಥವಾ ಈ ರಿಲೇಷನ್ಶಿಪ್ ಯಾವುದೇ ರೀತಿಯ ರಿಲೇಷನ್ಶಿಪ್ ಆಗಿರಬಹುದು, ಹಸ್ಬೆಂಡ್ ವೈಫ್ ಆಗಿರ್ಬೋದು ಅಥವಾ ಕಪಲ್ಸ್ಗಳಾಗಿರ್ಬೋದು, ಲವರ್ಸ್ಗಳಾಗಿರ್ಬೋದು, ಫ್ರೆಂಡ್ಸ್ಗಳು ಕೂಡ ಆಗಿರ್ಬೋದು, ಏನೇ ಆಗಿದ್ರೂ ಕೂಡ ಈ ಪರ್ಸನ್ನ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಮಾತಾಡಬೇಕು, ನಿಮ್ಮ ಜೊತೆ ಮಾತಾಡಬೇಕು, ಈ ರಿಲೇಷನ್ಶಿಪ್ಪನ್ನು ಉಳಿಸ್ಕೋಬೇಕು ಅನ್ನೋ ರೀತಿ ಕೂಡ ಇದೆ. ಸ್ವಲ್ಪ ಇನ್ಸೆಕ್ಯೂರಿಟಿ ಫೀಲ್ ಕೂಡ ಮಾಡ್ಕೊಳ್ತಿದ್ದಾರೆ. ನಿಮ್ಮ ನಡುವೆ ಏನಾದರೂ ಜಗಳಗಳು ಬಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ಈಗ ಲಾಂಗ್ ಡಿಸ್ಟೆನ್ಸ್ ಏನಾದರೂ ಆಗಿದೆ ಅಥವಾ ನಿಮ್ಮಿಬ್ಬರ ನಡುವೆ ದೂರ ಏನಾದರೂ ಬಂದಿದ್ದರೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಏನಾದರೂ ಆಗಿದ್ದರೆ ಈ ಪರ್ಸನ್ಗೆ ನಿಮ್ಮ ಆಬ್ಸೆನ್ಸ್ ಇವರನ್ನು ಇಮೋಷ್ನಲಿ ತುಂಬ ವೀಕ್ ಮಾಡಿದೆ ಅಂತ ಅನ್ನಿಸ್ತಾ ಇದೆ. ನೀವು ಇಲ್ಲದೇ ಇದ್ದಾಗ, ನೀವು ಇವ್ರ ಜೊತೆ ಮಾತಾಡದೇ ಇದ್ದಾಗ ತುಂಬ ಇವರು ಥಿಂಕ್ ಮಾಡಿದ್ದಾರೆ. ನಿಮ್ಮ ಬಗ್ಗೆ ತುಂಬ ಕನೆಕ್ಟ್ ಆಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಈ ಪರ್ಸನ್ಗೆ ನಿಮ್ಮ ಜೊತೆ ಮಾತಾಡೋದ್ರಿಂದ ಇವರಿಗೆ ಒಂದು ಮೆಂಟಲ್ ಪೀಸ್ ಅನ್ನೋದು ಸಿಗುತ್ತೆ ಅಂತ ಇವ್ರಿಗೆ ಆಗ ಅರ್ಥ ಆಗಿದೆ. ಅಂದರೆ ನೀವು ಯಾವಾಗ ಇವರಿಂದ ದೂರ ಆಗಿದ್ದೀರೋ ಆ ಕ್ಷಣಕ್ಕೆ ಇವರು ಆ ರೀತಿ ಅಂದ್ಕೊಂಡಿದ್ದಾರೆ. ಅಂದರೆ ತುಂಬ ಇಮೋಷ್ನಲಿ ಡೌನ್ ಆಗಿದ್ದಾರೆ ಇವರು, ಆ ರೀತಿಯ ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಇವ್ರಿಗೆ ಈಗ ಎಲ್ಲವೂ ಗಿಲ್ಟ್ ಫೀಲ್ ಆಗಿ ಕಾಡ್ತಾ ಇದೆ. ಅದೇ ರೀತಿ ಈ ಪರ್ಸನ್ ಏನಾದರೂ ನಿಮ್ಮಿಂದ ದೂರ ಇರುವ ಪರ್ಸನ್ ಆಗಿದ್ದರೆ ಇವರ ಮನಸ್ಸಿನಲ್ಲಿ ಇವ್ರು ತಪ್ಪು ಮಾಡಿದ್ದಾರೆ ಅನ್ನೋ ರೀತಿ ಭಾವನೆಗಳು ಕೂಡ ಬರ್ತಾ ಇದೆ. ಅಂದರೆ ನಿಮ್ಮಿಂದ ಇವ್ರಿಗೆ ಪೀಸ್ ಅನ್ನೋದು ಸಿಗ್ತಾ ಇದೆ, ಸಂತೋಷ, ಹ್ಯಾಪಿನೆಸ್ ಅನ್ನೋದು, ಖುಷಿ ಅನ್ನೋದು ನಿಮ್ಮ ಕಡೆಯಿಂದ ಸಿಗುತ್ತೆ ಅಂತ ಇವರು ಥಿಂಕ್ ಮಾಡ್ತಾರೆ. ಈ ಪರ್ಸನ್ ಜೊತೆ ಈಗ ನೀವು
ಪ್ರೆಸೆಂಟಲ್ಲಿ ಕನೆಕ್ಟ್ ಆಗಿರ್ಬೋದು, ರಿಲೇಷನ್ಶಿಪ್ಪಲ್ಲಿ ಇರ್ಬೋದು, ಇಲ್ಲದೆ ಇರ್ಬೋದು, ನೋ ಕಾಂಟ್ಯಾಕ್ಟ್ ಬಂದಿರ್ಬೋದು, ಏನೇ ಆಗಿದ್ರೂ ಕೂಡ ಈ ಪರ್ಸನ್ಗೆ ನಿಮ್ಮ ಜೊತೆ ಕ್ಲಿಯರಾಗಿ ಕಮ್ಯುನಿಕೇಷನ್ ಮಾಡಬೇಕು, ಕ್ಲಿಯರಾಗಿ ಮಾತಾಡಬೇಕು, ಯಾವುದೇ ಮುಚ್ಚುಮರೆ ಇಲ್ಲದಲೇ ಮಾತಾಡಬೇಕು ಅನ್ನೋ ಮನಸ್ಸಿದೆ. ನಿಮ್ಮ ಹತ್ರ ನಿಮ್ಮಿಬ್ಬರ ನಡುವೆ ಯಾವುದಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿದ್ರೆ ಅದೆಲ್ಲವನ್ನು ಕ್ಲಿಯರ್ ಮಾಡ್ಕೋಬೇಕು. ನಿಮ್ಮಿಬ್ಬರ ರಿಲೇಷನ್ಶಿಪ್ ಏನಿದೆ ಅದನ್ನು ಲಾಂಗ್ ಟರ್ಮ್ನಲ್ಲಿ ಬದಲಾಯಿಸ್ಕೋಬೇಕು ಅನ್ನೋ ಫೀಲ್ ಕೂಡ ಮಾಡ್ಕೊಳ್ತಾರೆ. ಎಮೋಷ್ನಲಿ ತುಂಬ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ ಮತ್ತು ಇವರ ಮನಸ್ಸಿನಲ್ಲಿ ನಿಮ್ಮ ಜೊತೆ ಸ್ಟ್ರಾಂಗ್ ಆಗಿ ಕನೆಕ್ಟ್ ಆಗುವಂಥ ಆಸೆ ಕೂಡ ಇದೆ. ಎಲ್ಲಿ ಎಲ್ಲ ವಿಷಯಗಳನ್ನು ಕ್ಲಿಯರ್ ಮಾಡ್ಕೊಳ್ಳದೆ ಇದ್ದರೆ, ನಿಮ್ಮಿಬ್ಬರ ನಡುವೆ ನಡೆದೇ ಇರುವ ಮಿಸ್ಅಂಡರ್ಸ್ಟ್ಯಾಂಡಿಂಗನ್ನು ದೂರ ಮಾಡ್ಕೊಳ್ಳದೆ ಇದ್ದರೆ, ಎಲ್ಲಿ ನಿಮ್ಮನ್ನು ಕಳ್ಕೊಳ್ತೀನೋ ಅನ್ನೋ ಸೈಲೆಂಟ್ ಭಯ ಕೂಡ ಇದೆ ಇವ್ರಿಗೆ. ಸ್ವಲ್ಪ ಭಯ ಕೂಡ ಆಗ್ತಾ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಪೊಸೆಸಿವ್ನೆಸ್ ಅನ್ನೋದು ಇದೆ, ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ. ಅಂದರೆ ನೀವು ಬೇರೆಯವ್ರ ಜೊತೆ ಏನಾದರೂ ತುಂಬ ಕ್ಲೋಸ್ ಆಗಿಬಿಡ್ತೀರೇನೋ, ಬೇರೆಯವ್ರ ಜೊತೆ ಕನೆಕ್ಟ್ ಆಗಿಬಿಡ್ತೀರೇನೋ, ಆ ರೀತಿ ಕೂಡ ಪೊಸೆಸಿವ್ನೆಸ್ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ತುಂಬ ಜನರ ಎನರ್ಜಿ ಆ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇಲ್ಲಿ ಕೆಲವರ ಎನರ್ಜಿ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ, ಇಲ್ಲಿ ಥರ್ಡ್ ಪಾರ್ಟಿ ಇದೆ. ಹೌದು, ಖಂಡಿತ ಇಲ್ಲಿ ಥರ್ಡ್ ಪಾರ್ಟಿ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಥರ್ಡ್ ಪಾರ್ಟಿ ಅನ್ನೋರು ಯಾರೇ ಆಗಿರ್ಬೋದು, ಇಲ್ಲಿ ಯಾವುದಾದ್ರೂ ಒಂದು ಸಿಚುವೇಶನ್ ಆಗಿರ್ಬೋದು, ಅಥವಾ ನಾನು ಎಲ್ಲ ವೀಡಿಯೋಸಲ್ಲಿ ಹೇಳ್ತಾ ಇರ್ತೀನಿ, ಫ್ಯಾಮಿಲಿ ಆಗಿರ್ಬೋದು ಅಥವಾ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಕೂಡ ಆಗಿರಬಹುದು. ಇಲ್ಲಿ ಥರ್ಡ್ ಪಾರ್ಟಿ ಅನ್ನೋರು ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಆದರೆ ಈ ಥರ್ಡ್ ಪಾರ್ಟಿ ಎನರ್ಜಿ ಅನ್ನೋದು ಇಲ್ಲಿ ಜೆನ್ಯೂನ್ ಲವ್ ಅಲ್ಲ ಅಂತ ಅನ್ನಿಸ್ತಾ ಇದೆ. ಈ ಥರ್ಡ್ ಪಾರ್ಟಿ ಅನ್ನೋರು ತುಂಬ ಡ್ರಾಮಾ ಮಾಡ್ತಾರೆ, ಇನ್ಸೆಕ್ಯೂರಿಟಿ ಇದೆ. ಅದೇ ರೀತಿ ಈ ಪರ್ಸನ್ಗೆ ಈ ಥರ್ಡ್ ಪಾರ್ಟಿ ಬಗ್ಗೆ ಕನ್ಫ್ಯೂಷನ್ ಕೂಡ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ಥರ್ಡ್ ಪಾರ್ಟಿ ಏನಿದ್ದಾರೆ, ಈ ನಿಮ್ಮ ಪರ್ಸನ್ನ ಅಂದರೆ ನೀವು ಯಾರ ಜೊತೆ ಡೀಲ್ ಮಾಡ್ತಾ ಇದ್ದೀರೋ ಈ ಪರ್ಸನ್ನ ತುಂಬ ಮ್ಯಾನಿಪುಲೇಟ್ ಮಾಡ್ತಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ಥರ್ಡ್ ಪಾರ್ಟಿ ಏನಿದ್ದಾರೆ, ಈ ಪರ್ಸನ್ ಮೇಲೆ ತುಂಬ ಪ್ರೆಷರ್ ಹಾಕ್ತಾರೆ. ಯಾವುದೇ ಒಂದು ವಿಷಯ ಆಗಿರಬಹುದು, ಆ ವಿಷಯದ ಮೇಲೆ ಪ್ರೆಷರ್ ಹಾಕುವಂಥದ್ದು, ಎಮೋಷ್ನಲಿ ಇವರನ್ನು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು, ಆ ರೀತಿಯ ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಈ ಥರ್ಡ್ ಪಾರ್ಟಿ ಅನ್ನೋರು ಯಾರೇ ಆಗಿರ್ಬೋದು, ಈ ಥರ್ಡ್ ಪಾರ್ಟಿ ಮೇಲೆ ಈ ಪರ್ಸನ್ಗೆ ಸ್ವಲ್ಪ ಕೋಪ ಕೂಡ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ಥರ್ಡ್ ಪಾರ್ಟಿ ಓವರ್ ಪೊಸೆಸಿವ್ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಈ ಪರ್ಸನ್ಗೆ ಅವರ ಮೇಲೆ ಕೋಪ ಇದೆ. ಮತ್ತು ಯಾವುದೇ ಒಂದು ಡಿಸಿಷನನ್ನು ಈ ಪರ್ಸನ್ ತಗೋಬೇಕು ಅಂದರೆ ಅದರ ಮಧ್ಯೆ ತಲೆ ಹಾಕುವಂಥ ಪರ್ಸನ್ ಇವರು. ಅಂದರೆ ಈ ಥರ್ಡ್ ಪಾರ್ಟಿ ಇದ್ದಾರಲ್ಲ, ಇವರು ಈ ಪರ್ಸನ್ ಯಾವುದೇ ಒಂದು ತೀರ್ಮಾನ ತಗೊಳ್ತೀನಿ ಅಂದರೂ, ಯಾವುದಾದ್ರೂ ಒಂದು ನಿರ್ಧಾರ ಮಾಡ್ತೀನಿ ಅನ್ನೋದಾದರೂ ಈ ಪರ್ಸನ್ ಅಡ್ಡ ಬರ್ತಾರೆ, ಈ ಥರ್ಡ್ ಪಾರ್ಟಿ ಅನ್ನೋರು ಅಡ್ಡ ಬರ್ತಾರೆ. ಹಾಗಾಗಿ ಕೂಡ ಈ ಪರ್ಸನ್ ಮೇಲೆ ಇವ್ರಿಗೆ ಕೋಪ ಇದೆ. ಥರ್ಡ್ ಪಾರ್ಟಿ ಮೇಲೆ ಈ ಪರ್ಸನ್ಗೆ ಕೋಪ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ತುಂಬ ಸ್ಟ್ರಾಂಗಾಗಿ ಎನರ್ಜಿ ಫೀಲ್ ಆಗ್ತಾ ಇರುವಂಥದ್ದು, ಈ ಥರ್ಡ್ ಪಾರ್ಟಿಯಿಂದ ಸ್ಪೇಸ್ ಬೇಕು, ಈ ಥರ್ಡ್ ಪಾರ್ಟಿಯಿಂದ ದೂರ ಇರಬೇಕು ಅಂತ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಈ ಥರ್ಡ್ ಪಾರ್ಟಿ ಕಡೆಯಿಂದ ಈ ಪರ್ಸನ್ಗೆ ಸಾಕಾಗಿ ಹೋಗಿದೆ, ಇವರ ಬಗ್ಗೆ ಯಾವುದೇ ಇಷ್ಟ ಇಲ್ಲ ಅನ್ನೋ ರೀತಿ ಕೂಡ ಕೆಲವರ ಎನರ್ಜಿ ಇಲ್ಲಿ ಶೋ ಆಗ್ತಾ ಇದೆ. ಇಲ್ಲಿ ನಿಮ್ಮಿಬ್ಬರ ನಡುವಿನ ಫ್ಯೂಚರ್ ರಿಲೇಷನ್ಶಿಪ್ ಇವರ ಎನರ್ಜಿ ಅಕಾರ್ಡಿಂಗ್ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ, ರೀಕನ್ಸಿಲೇಷನ್ ಆಗುವ ಚಾನ್ಸಸ್ ತುಂಬ ಇದೆ ಅಂತ ಅನ್ನಿಸ್ತಾ ಇದೆ. ನೀವಿಬ್ಬರು ಮತ್ತೆ ಮಾತಾಡೋದಕ್ಕೆ ಶುರು ಆಗಬಹುದು. ಅದೇ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಕ್ಲಿಯರ್ ಆಗುವ ಚಾನ್ಸಸ್ ತುಂಬ ಇದೆ. ಆದರೆ ನೀವು ವೆಯ್ಟ್ ಮಾಡಬೇಕು, ಪೇಷನ್ಸ್ ಅನ್ನೋದು ಮುಖ್ಯ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಈ ಪರ್ಸನ್ನ ಎನರ್ಜಿ ಸ್ವಲ್ಪ ಸ್ಲೋ ಆಗಿದೆ. ಹಾಗಾಗಿ ನೀವು ಸ್ವಲ್ಪ ಕಾಯಬೇಕಾಗಬಹುದು. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಮೆಚ್ಯೂರ್ ಆಗೋ ಸ್ಟೇಜ್ ಕೂಡ ಬರಬಹುದು. ಅಂದರೆ ಒಂದು ಒಳ್ಳೆಯ ನಿರ್ಧಾರವನ್ನು ಈ ಪರ್ಸನ್ ತಗೋಬಹುದು. ಯಾವುದೇ ತೀರ್ಮಾನವನ್ನು ತಗೊಳ್ಬೇಕಾದ್ರೂ ಒಂದು ಒಳ್ಳೆಯ ತೀರ್ಮಾನ ತಗೊಳ್ತಾರೆ ಅನ್ನೋ ರೀತಿ ಈ ಪರ್ಸನ್ನ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಈಗ ಪ್ರೆಸೆಂಟ್ ಎನರ್ಜಿಯಲ್ಲಿ ನೋಡೋದಾದರೆ ಈ ಪರ್ಸನ್ಗೆ ರಿಯಲೈಸ್ ಆಗ್ತಾ ಇದೆ, ಅಂದರೆ ನಿಮ್ಮಿಬ್ಬರ ಸಂಬಂಧ ಅಥವಾ ನಿಮ್ಮಿಬ್ಬರ ಕನೆಕ್ಷನ್ ಏನಿದೆ ಇದು ಟಾಕ್ಸಿಕ್ ಅಲ್ಲ, ಈ ರಿಲೇಷನ್ಶಿಪ್ಪಲ್ಲಿ ಕ್ಲಾರಿಟಿ ಅನ್ನೋದು ಬೇಕು ಅನ್ನೋ ರೀತಿ ಇವರು ಈಗ ಯೋಚನೆ ಮಾಡ್ತಾ ಇದ್ದಾರೆ. ಈ ಪರ್ಸನ್ಗೆ ನಿಮ್ಮ ಬಗ್ಗೆ ಇರುವ ನಿಜವಾದ ಫೀಲಿಂಗ್ಸ್ ಏನು ಅಂತ ಇವರ ಎನರ್ಜಿ ಮೂಲಕ ನೋಡೋದಾದರೆ, ನೀವು ಬೇರೆಯವರಿಗಿಂತ ಡಿಫ್ರೆಂಟ್ ಅಂತ ಈ ಪರ್ಸನ್ ಥಿಂಕ್ ಮಾಡ್ತಾರೆ. ನಿಮ್ಮ ಆಬ್ಸೆನ್ಸ್ ಏನಾದರೂ ಇದ್ದರೆ ಅದು ಈ ಪರ್ಸನ್ಗೆ ತುಂಬ ನೋವಾಗುತ್ತೆ. ನೀವು ಇವರಿಂದ ದೂರ ಏನಾದರೂ ಆಗಿದ್ದರೆ ಅಥವಾ ದೂರ ಇದ್ದಾಗ ಈ ಪರ್ಸನ್ ತುಂಬ ಪೇಯ್ನ್ ಫೀಲ್ ಮಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ನ ಇವರು ರೆಸ್ಪೆಕ್ಟ್ ಮಾಡ್ತಾರೆ. ನಿಮ್ಮ ಮತ್ತು ಇವರ ನಡುವೆ ಒಂದು ಎಮೋಷ್ನಲ್ ಬಾಂಡಿಂಗ್ ಅನ್ನೋದು ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇವರ ಫೀಲಿಂಗ್ಸ್ ಅನ್ನೋದು ಜೆನ್ಯೂನ್ ಆಗಿದೆ. ಈಗ ಪ್ರೆಸೆಂಟ್ ಎನರ್ಜಿ ನಾನು ಹೇಳ್ತಾ ಇರೋದು ಜೆನ್ಯೂನ್ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಥರ್ಡ್ ಪಾರ್ಟಿ ಅನ್ನೋರು ಇದ್ದರೆ ಈ ಥರ್ಡ್ ಪಾರ್ಟಿಯ ನಿಜವಾದ ರೂಪ ಈ ಪರ್ಸನ್ಗೆ ಈಗೀಗ ಗೊತ್ತಾಗ್ತಾ ಇದೆ. ಈ ಥರ್ಡ್ ಪಾರ್ಟಿ ಎಷ್ಟು ಶೆಲ್ಫಿಶ್ ಅನ್ನೋದು ಇವ್ರಿಗೆ ಗೊತ್ತಾಗ್ತಾ ಇದೆ. ಅಂದರೆ ಥರ್ಡ್ ಪಾರ್ಟಿ ಅನ್ನೋರು ನಿಮ್ಮಿಬ್ಬರ ನಡುವೆ ಯಾವ ರೀತಿ ಬಂದರು ಅನ್ನೋದನ್ನು ಇವರು ಅರ್ಥ ಮಾಡ್ಕೊಂಡಿದ್ದಾರೆ. ಈ ಥರ್ಡ್ ಪಾರ್ಟಿಯ ಬಿಹೇವಿಯರಿಂದ ಇವ್ರಿಗೆ ಬೇಜಾರಾಗಿದೆ. ಎಲ್ಲ ಸತ್ಯವೂ ಕೂಡ ಇವರಿಗೆ ಅರಿವಾಗಿದೆ ಅಂತ ಅನ್ನಿಸ್ತಾ ಇದೆ. ಈ ಥರ್ಡ್ ಪಾರ್ಟಿ ಅನ್ನೋರು
ಇವರ ಲೈಫ್ಗೆ ಟಾಕ್ಸಿಕ್ ರೀತಿ ಇದ್ದಾರೆ, ಇವರು ಫ್ಯೂಚರ್ನಲ್ಲಿ ಇರೋದ್ರಿಂದ ಪ್ರಾಬ್ಲಮ್ ಆಗುತ್ತೆ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಇವರಿಂದ ಬರುವ ಸ್ಟ್ರಾಂಗ್ ಡಿಸಿಷನ್, ಇವರ ಅಂತಿಮ ನಿರ್ಧಾರ ಏನು ಅಂತ ಇವರ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ಕಮ್ಯುನಿಕೇಷನ್ ಸ್ಟಾರ್ಟ್ ಆಗುವ ಸಾಧ್ಯತೆ ತುಂಬ ಇದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮ್ಮಿಬ್ಬರ ನಡುವೆ ಮಾತುಕತೆ ನಡೆಯಬಹುದು. ಈ ಪರ್ಸನ್ ಥರ್ಡ್ ಪಾರ್ಟಿಯಿಂದ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ, ಅವರಿಂದ ದೂರ ಆಗೋ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ, ನಿಮ್ಮಿಬ್ಬರ ಕನೆಕ್ಷನ್ನಲ್ಲಿ ಪಾಸ್ಟ್ನಲ್ಲಿ ಏನೇ ಮಿಸ್ಟೇಕ್ಸ್ ಆಗಿದ್ರೂ ಕೂಡ ಅದೆಲ್ಲವನ್ನು ಈ ಪರ್ಸನ್ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಗಿಲ್ಟ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ, ಪಶ್ಚಾತ್ತಾಪ ಪಡ್ತಾ ಇದ್ದಾರೆ, ಏನಾದರೂ ತಪ್ಪಾಗಿದ್ದರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಒಂದು ಸ್ಟ್ರಾಂಗ್ ಆದ ಡಿಸಿಷನನ್ನು, ತೀರ್ಮಾನವನ್ನು ತಗೊಂಡು ನಿಮ್ಮ ಕಡೆಗೆ ಬರುವಂತಹ ಎನರ್ಜಿ ಇಲ್ಲಿ ಶೋ ಆಗ್ತಾ ಇದೆ. ತುಂಬ ಬ್ಯೂಟಿಫುಲ್ ಆಗಿರುವಂತಹ ಪಾಸಿಟಿವ್ ಎನರ್ಜಿ ಕಾಣಿಸ್ತಾ ಇದೆ. ಈ ಎನರ್ಜಿಯನ್ನು ಕ್ಲೈಮ್ ಮಾಡ್ಕೊಳ್ಳಿ. ಟೋಟಲ್ ಆಗಿ ಈ ಪರ್ಸನ್ನ ಎನರ್ಜಿಯನ್ನು ಈಗ ಹೇಳೋದಾದರೆ, ಈ ಪರ್ಸನ್ ನಿಮ್ಮ ಬಗ್ಗೆ ಡೀಪ್ ಫೀಲಿಂಗ್ಸನ್ನು ಇಟ್ಕೊಂಡಿದ್ದಾರೆ. ಇವರ ಅಂತಿಮ ನಿರ್ಧಾರ ಅನ್ನೋದು ನಿಮ್ಮ ಹತ್ರ ಬರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇವರ ನೆಕ್ಸ್ಟ್ ಆ್ಯಕ್ಷನ್ ಅನ್ನೋದು ಒಂದು ಒಳ್ಳೆಯ ಮೆಸೇಜ್ ಅಥವಾ ಒಂದು ಸಾಫ್ಟ್ ಆದಂತಹ ಮೆಸೇಜ್ ಬರಬಹುದು, ಅಥವಾ ಇಂಡೈರೆಕ್ಟಾಗಿ ಅಪ್ರೋಚ್ ಮಾಡಬಹುದು. ನಾನು ಮೊದಲೇ ಹೇಳಿದಾಗೆ ಫ್ರೆಂಡ್ಸ್ಗಳ ಮೂಲಕ ಅಥವಾ ಆನ್ಲೈನಲ್ಲಿ ನಿಮ್ಮನ್ನು ಫಾಲೋ ಮಾಡೋದು ಅಥವಾ ನಿಮ್ಮ ಲಾಸ್ಟ್ ಸೀನನ್ನು ನೋಡೋದು, ಈ ರೀತಿ ಕೂಡ ಇವರ ಬಿಹೇವಿಯರ್ ಆಗಿರಬಹುದು. ಈ ಪರ್ಸನ್ ಇಮೋಷ್ನಲಿ ನಿಮಗೆ ಕನೆಕ್ಟ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಫ್ಯೂಚರಲ್ಲಿ ರಿಯೂನಿಯನನ್ನು ಬಯಸ್ತಾ ಇದ್ದಾರೆ, ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಹೀಲಿಂಗನ್ನು ಬಯಸ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಥರ್ಡ್ ಪಾರ್ಟಿಯಿಂದ ದೂರ ಇರಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಥರ್ಡ್ ಪಾರ್ಟಿ ಇದ್ದರೆ, ಈ ಥರ್ಡ್ ಪಾರ್ಟಿ ಮೇಲೆ ಈ ಪರ್ಸನ್ಗೆ ಕೋಪ ಇದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಪ್ರೆಸೆಂಟಲ್ಲಿ ಏನಾದರೂ ನಿಮ್ಮಿಬ್ಬರ ನಡುವೆ ನೋ ಕಾಂಟ್ಯಾಕ್ಟ್ ಇದ್ದರೆ ಅದನ್ನು ಕ್ಲಿಯರ್ ಮಾಡ್ಕೋಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ತುಂಬ ಪ್ರೀತಿ ಇದೆ, ರೆಸ್ಪೆಕ್ಟ್ ಇದೆ, ಇವ್ರು ಮಾಡಿರುವ ತಪ್ಪಿನ ಬಗ್ಗೆ ರಿಗ್ರೆಟ್ ಕೂಡ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ ಈಗ ಫ್ಯೂಚರಲ್ಲಿ ಅಥವಾ ಇವರ ಎನರ್ಜಿ ಸ್ವಲ್ಪ ಸ್ಲೋ ಆಗಿದ್ದರೂ ಕೂಡ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಂತಹ ಮನಸ್ಸಿದೆ. ಅದೇ ರೀತಿ ಈ ಪರ್ಸನ್ ಒಂದು ಒಳ್ಳೆಯ ಡಿಸಿಷನನ್ನು, ಒಂದು ಒಳ್ಳೆಯ ತೀರ್ಮಾನವನ್ನು ತಗೊಂಡು ಸ್ಟ್ರಾಂಗ್ ಆಗಿರುವ ತೀರ್ಮಾನದೊಂದಿಗೆ ನಿಮ್ಮ ಕಡೆ ಬರುವ ಎನರ್ಜಿ ಶೋ ಆಗ್ತಾ ಇದೆ. ಇಲ್ಲಿ ಈ ಪರ್ಸನ್ ಆದಷ್ಟು ಬೇಗ ಕೂಡ ನಿಮ್ಮನ್ನು ಅಪ್ರೋಚ್ ಮಾಡ್ಬೋದು ಅಥವಾ ಸ್ವಲ್ಪ ಸ್ಲೋ ಆಗಿ ಕೂಡ ಬರಬಹುದು. ಹಾಗಾಗಿ ನೀವು ಸ್ವಲ್ಪ ಪೇಷನ್ಸಿಂದ ಕಾಯಬೇಕಾಗುತ್ತೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿಯಿಂದ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ದಯವಿಟ್ಟು ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ, ಆಪ್ಷನ್ ನಂಬರ್ 2 ಹೇಗಿದ್ದೀರಾ ಎಲ್ಲರೂ? ಈಗ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ಯಾರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ ಜೊತೆ ಈಗ ಪ್ರೆಸೆಂಟಲ್ಲಿ ನೀವು ಡೀಲ್ ಮಾಡ್ತಾ ಇದ್ದೀರೋ, ಯಾವ ವ್ಯಕ್ತಿಯನ್ನು ನೆನಪು ಮಾಡ್ಕೊಂಡಿದ್ದೀರೋ, ಈ ಪರ್ಸನ್ ತುಂಬ ಕನ್ಫ್ಯೂಸ್ ಆಗಿದ್ದಾರೆ ಈಗ ಪ್ರೆಸೆಂಟಲ್ಲಿ ಅಂತ ಅನ್ನಿಸ್ತಾ ಇದೆ. ಅದೇ ರೀತಿ ರಿಗ್ರೆಟ್ ಫೀಲ್ ಮಾಡ್ಕೊಳ್ತಿದ್ದಾರೆ. ಅಂದರೆ ಪಾಸ್ಟಲ್ಲಿ ಈ ಪರ್ಸನ್ ಕಡೆಯಿಂದ ನೀವಿಬ್ಬರು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿದ್ದೆ ಅಂತ ಅನ್ನಿಸ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ದೂರ ಅನ್ನೋದು ಬಂದಿರಬಹುದು, ದೂರ ಅನ್ನೋದು ಕ್ರಿಯೇಟ್ ಆಗಿರ್ಬೋದು, ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕೂಡ ಬಂದಿರಬಹುದು. ಈ ಪರ್ಸನ್ ನಿಮ್ಮನ್ನು ಇಗ್ನೋರ್ ಮಾಡಿರುವ ಸಾಧ್ಯತೆ ಕೂಡ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಆದರೆ ಈ ಪರ್ಸನ್ ಈಗ ತುಂಬ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ, ತುಂಬ ಸ್ಟ್ರೆಸ್ ಫೀಲ್ ಮಾಡ್ಕೊಳ್ತಿದ್ದಾರೆ, ನಿಮ್ಮ ಬಗ್ಗೆ ತುಂಬ ನೆನಪು ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ನ ಮನಸ್ಸಿನಲ್ಲಿ ಯಾವ ರೀತಿಯ ಫೀಲಿಂಗ್ಸ್ ಇದೆ ಅಂದರೆ, ನಿಮ್ಮಿಬ್ಬರ ರಿಲೇಷನ್ಶಿಪ್ಪನ್ನು ಬಿಡೋದು ಬೇಡ, ನೀವು ಇವರಿಗೆ ಬೇಕು ಅನ್ನೋ ರೀತಿ ಇವರು ಯೋಚನೆ ಮಾಡ್ತಾ ಇದ್ದಾರೆ. ಈಗ ಇವರು ತುಂಬ ಮೆಚ್ಯೂರಾಗಿ ಯಾವುದೇ ಒಂದು ತೀರ್ಮಾನವನ್ನು ತಗೊಳ್ಬೇಕು ಅಂದರೂ ಮೆಚ್ಯೂರಾಗಿ ಡಿಸಿಷನನ್ನು ತಗೊಳ್ತಾರೆ ಅನ್ನೋ ರೀತಿ ಇವರ ಎನರ್ಜಿ ಶೋ ಆಗ್ತಾ ಇದೆ. ಯಾವುದೇ ಒಂದು ಡಿಸಿಷನನ್ನು ತಗೊಂಡ್ರು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಹೇಳೋದಾದರೆ ನಿಮ್ಮ ಫೇವರಲ್ಲಿ ತೀರ್ಮಾನವನ್ನು ತಗೊಳ್ಳುವಂತಹ ಸಾಧ್ಯತೆ ತುಂಬ ಇದೆ ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ನ ಎನರ್ಜಿ ಅದೇ ರೀತಿ ನಿಮ್ಮ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ಈ ಪರ್ಸನ್ ತುಂಬ ಸ್ಟ್ರೆಸ್ ಫೀಲ್ ಮಾಡ್ಕೊಳ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಮಿಬ್ಬರ ನಡುವೆ ಕಾನ್ವರ್ಜೇಷನ್ ಗ್ಯಾಪ್ ಅನ್ನೋದು ಕೂಡ ಬಂದಿತ್ತು ಅಂತ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅದರಿಂದ ನಿಮ್ಮ ಆಬ್ಸೆನ್ಸಿಂದ, ನೀವು ಇಲ್ಲದೇ ಇದ್ದಾಗ ಅಥವಾ ಈ ಪರ್ಸನ್ನಿಂದ ನೀವು ದೂರ ಆಗಿದ್ದಾಗ ಇವರು ತುಂಬ ಗಿಲ್ಟ್ ಫೀಲ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಈಗ ನೀವಿಬ್ಬರು ಕನೆಕ್ಟ್ ಆಗಿರ್ಬೋದು, ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿರ್ಬೋದು, ಅಥವಾ ನೀವೇನಾದರೂ ಈ ಪರ್ಸನ್ನಿಂದ ಸ್ವಲ್ಪ ದೂರ ಆಗಿದ್ದರೆ ಅಥವಾ ಈ ಪರ್ಸನ್ನಿಂದ ಗ್ಯಾಪ್ ತೊಗೊಂಡಿದ್ರೆ, ದೂರ ಹೋಗಿದರೆ
ಇವ್ರು ಏನು ಅಂದ್ಕೊಳ್ತಿದ್ದಾರೆ ಅಂದರೆ ಇವ್ರನ್ನ ನೀವು ಫರ್ಗಿವ್ ಮಾಡ್ತೀರಾ, ಕ್ಷಮಿಸ್ತೀರಾ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಯಾವ ಥರ ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ, ನಿಮಗೆ ಹ್ಯಾಪಿನೆಸ್ಸನ್ನು ಕೊಡೋಕ್ಕಾಗಲಿಲ್ವಲ್ಲ, ನಿಮಗೆ ಖುಷಿಯನ್ನು ಕೊಡೋಕ್ಕಾಗಲಿಲ್ವಲ್ಲ, ನಿಮ್ಮನ್ನು ಇಗ್ನೋರ್ ಮಾಡಿದ್ರಲ್ಲ ಅನ್ನೋ ರೀತಿ ರಿಗ್ರೆಟ್ ಕೂಡ ಇವರ ಮನಸ್ಸಿನಲ್ಲಿದೆ. ಇವರು ಹೊರಗಡೆಯಿಂದ ನಾರ್ಮಲ್ಲಾಗಿ ಆ್ಯಕ್ಟ್ ಮಾಡಿದ್ರು ಕೂಡ ಒಳಗಡೆಯಿಂದ ಹೆವಿ ಸ್ಟ್ರೆಸ್ ಅನ್ನೋದು ಕಾಣಿಸ್ತಾ ಇದೆ. ಇವರ ಎನರ್ಜಿ ಆ ರೀತಿ ಶೋ ಆಗ್ತಾ ಇದೆ. ಇಲ್ಲಿ ಈ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರಾ ಅಂತ ನೋಡೋದಾದರೆ, ಎವ್ರಿ ಡೇ ಅಂದರೆ ಪ್ರತಿ ದಿವಸ ಕೂಡ ಈ ಪರ್ಸನ್ ನಿಮ್ಮ ಬಗ್ಗೆ ಸೈಲೆಂಟಾಗಿ ಥಿಂಕ್ ಮಾಡ್ತಾರೆ. ತುಂಬ ಥಾಟ್ಸ್ಗಳು ನಿಮ್ಮ ಬಗ್ಗೆ ಇವರ ಮನಸ್ಸಿನಲ್ಲಿ ಬರ್ತಾನೆ ಇರುತ್ತೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮ ವಾಯ್ಸ್ ಆಗಿರ್ಬೋದು, ನಿಮ್ಮ ಮೆಸೇಜ್ ಆಗಿರ್ಬೋದು, ಅಥವಾ ನಿಮ್ಮ ಹಳೆಯ ಮೆಮೊರೀಸ್ಗಳಾಗಿರ್ಬೋದು, ಎಲ್ಲವೂ ಕೂಡ ಈ ಪರ್ಸನ್ಗೆ ನೆನಪಾಗ್ತಾ ಇರುತ್ತೆ. ಮತ್ತೆ ಮತ್ತೆ ರಿಪೀಟಾಗಿ ಇವರ ಮನಸ್ಸಲ್ಲಿ ಅದೇ ನೆನಪುಗಳು ಕಾಡ್ತಾ ಇರುತ್ತೆ ಅನ್ನೋ ರೀತಿ ಇವರ ಎನರ್ಜಿ ಶೋ ಆಗ್ತಾ ಇದೆ. ನೀವು ಇವರ ಜೊತೆ ಈಗ ಕನೆಕ್ಟ್ ಆಗಿದ್ದರೂ ಕೂಡ ನಿಮ್ಮ ಬಗ್ಗೆ ತುಂಬ ನೆನಪು ಮಾಡ್ಕೊಳ್ತಿದ್ದಾರೆ. ನಿಮ್ಮ ನೆನಪುಗಳು ಅವರನ್ನು ಕಾಡ್ತಾ ಇರುತ್ತೆ. ಅಕಸ್ಮಾತ್ ಈ ರಿಲೇಷನ್ಶಿಪ್ಪಲ್ಲಿ ದೂರ ಇರೋರು ಏನಾದರೂ ಆಗಿದ್ದರೆ ಇವರು ತುಂಬ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವ್ರು ಏನು ಅಂದ್ಕೊಳ್ತಾರೆ ಅಂದರೆ, ಇವರು ಈಗ ನನ್ನ ಲೈಫ್ನಲ್ಲಿ ಇದ್ದಿದ್ದರೆ ಹೇಗಿರ್ತಾ ಇತ್ತು, ಎಷ್ಟು ಚೆನ್ನಾಗಿರ್ತಾ ಇತ್ತು, ಎಷ್ಟು ಬ್ಯೂಟಿಫುಲ್ ಆಗಿರ್ತಾ ಇತ್ತು ಅನ್ನೋ ರೀತಿ ಕೂಡ ಇವರು ತುಂಬ ನೆನಪುಗಳು ಇವರನ್ನು ಕಾಡ್ತಾ ಇದೆ. ಆ ರೀತಿಯ ಯೋಚನೆಗಳು ಕೂಡ ಇವರ ಮನಸ್ಸಲ್ಲಿ ಓಡಾಡ್ತಾ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇನ್ನು ಈ ಪರ್ಸನ್ ನಿಮ್ಮನ್ನು ಆದಷ್ಟು ಬೇಗ ಅಪ್ರೋಚ್ ಮಾಡ್ತಾರಾ ಅಂತ ನೋಡೋದಾದರೆ, ಹೌದು, ಇವರು ಅಪ್ರೋಚ್ ಮಾಡ್ತಾರೆ. ಆದರೆ ಸ್ವಲ್ಪ ಡಿಲೇ ಆಗಬಹುದು. ಆದರೆ ಟೂ ಲೇಟ್ ಆಗೋದಿಲ್ಲ, ಅಂದರೆ ತುಂಬ ಲೇಟ್ ಆಗೋದಿಲ್ಲ ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ ನಿಮ್ಮ ಬಗ್ಗೆ, ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ತುಂಬ ಓವರ್ ಥಿಂಕಿಂಗನ್ನು ಮಾಡ್ತಾರೆ. ಓವರ್ ಥಿಂಕಿಂಗಿಂದ ಯಾವಾಗ ಹೊರ ಬರ್ತಾರೋ ತಕ್ಷಣ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವ ಸಾಧ್ಯತೆ ಕೂಡ ತುಂಬ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇಲ್ಲಿ ಎಲ್ಲರ ಎನರ್ಜಿ ಅಕಾರ್ಡಿಂಗ್ ಹೇಳ್ತಾ ಇಲ್ಲ. ಯಾರ ಲೈಫ್ನಲ್ಲಿ ಈ ಪರ್ಸನ್ ಅನ್ನೋರು ತುಂಬ ದೂರ ಆಗಿದ್ದಾರೋ, ಅಥವಾ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ತುಂಬ ಲಾಂಗ್ ಡಿಸ್ಟೆನ್ಸ್ ಅನ್ನೋದು ಬಂದಿದೆಯೋ, ನಿಮ್ಮಿಬ್ಬರ ನಡುವೆ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆಯೋ ಅಂಥವ್ರು ಇದ್ದರೆ ನಿಮ್ಮನ್ನು ಇವರು ಕಾಂಟ್ಯಾಕ್ಟ್ ಮಾಡ್ಬೋದು. ಆದರೆ ಸ್ವಲ್ಪ ಡಿಲೇ ಆಗ್ಬೋದು. 2 ವೀಕ್ಸಿಂದ 2 ಮಂತ್ ಒಳಗಡೆ ಇವರು ನಿಮ್ಮನ್ನು ಅಪ್ರೋಚ್ ಮಾಡುವ ಸಾಧ್ಯತೆ ತುಂಬ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ ನಿಮ್ಮ ಬಗ್ಗೆ ನೆನೆಸ್ಕೊಂಡು ಇವ್ರಿಗೆ ತುಂಬ ಗಿಲ್ಟ್ ಫೀಲ್ ಆಗ್ತಾ ಇದೆ, ತುಂಬ ರಿಯಲೈಸ್ ಆಗ್ತಾ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ನೀವು ಕೊಟ್ಟಿರುವಂಥ ಲವ್ ಆಗಿರಬಹುದು, ಈ ಪರ್ಸನ್ಗೆ ನೀವು ತೋರಿಸಿರುವ ಪ್ರೀತಿ ಆಗಿರಬಹುದು, ನೀವು ಶೋ ಮಾಡಿದಂತಹ ಟ್ರಸ್ಟ್ ಆಗಿರಬಹುದು, ನೀವು ಅವರನ್ನು ಎಷ್ಟು ನಂಬ್ತಾ ಇದ್ರಿ, ಎಷ್ಟು ಬಿಲೀವ್ ಮಾಡ್ತಾ ಇದ್ರಿ, ಇದೆಲ್ಲವೂ ಕೂಡ ಈ ಪರ್ಸನ್ಗೆ ನೆನಪಾಗ್ತಾ ಇದೆ. ಅಂದರೆ ನೀವು ಇವರಿಂದ ದೂರ ಆದಾಗ ನಿಮ್ಮ ಬೆಲೆ, ನಿಮ್ಮ ವ್ಯಾಲ್ಯೂ ಏನು ಅನ್ನೋದು ಈ ಪರ್ಸನ್ಗೆ ಅರ್ಥ ಆಗಿದೆ. ಈಗ ಅವರು ರಿಗ್ರೆಟ್ ಫೀಲ್ ಮಾಡ್ಕೊಳ್ತಿದ್ದಾರೆ, ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಥವಾ ಈಗ ನೀವಿಬ್ಬರು ಒಟ್ಟಿಗೆ ಇದ್ದೀರಾ, ನಿಮ್ಮಿಬ್ಬರ ಲೈಫ್ನಲ್ಲಿ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿಲ್ಲ ಅಂತ ಇದ್ದರೆ ಈ ಪರ್ಸನ್ ಇನ್ನೂ ನಿಮ್ಮನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಅಂದರೆ ನಿಮ್ಮ ವ್ಯಾಲ್ಯೂವನ್ನು ಅರ್ಥ ಮಾಡ್ಕೋಬೋದು. ನಿಮ್ಮನ್ನು ಏನಾದರೂ ಇಗ್ನೋರ್ ಮಾಡ್ತಾ ಇದ್ದರೆ ಅದೆಲ್ಲವನ್ನು ಸರಿ ಮಾಡಿಕೊಳ್ಳುವ ಸಾಧ್ಯತೆ ಕೂಡ ಇದೆ. ಅಂದರೆ ನಿಮ್ಮ ಬಗ್ಗೆ ಇರುವ ಕೇರ್ ಜಾಸ್ತಿ ಆಗ್ಬೋದು, ನಿಮ್ಮ ಬಗ್ಗೆ ಇರುವ ಪ್ರೀತಿ ಅನ್ನೋದು ಜಾಸ್ತಿ ಆಗೋ ರೀತಿ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ಒಟ್ಟಿನಲ್ಲಿ ಈ ಪರ್ಸನ್ಗೆ ನಿಮ್ಮ ಪ್ರೆಸೆನ್ಸ್ ಅನ್ನೋದು ಬೇಕಾಗಿದೆ. ನೀವು ಇವರಿಂದ ದೂರ ಇರೋದು ಇವ್ರಿಗೆ ಇಷ್ಟ ಆಗ್ತಾ ಇಲ್ಲ ಅನ್ನೋ ರೀತಿ ಇವರ ಎನರ್ಜಿ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ನಿಮ್ಮ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ, ಪಾಸ್ಟ್ನಲ್ಲಿ ನೀವು ತುಂಬ ಹರ್ಟ್ ಆಗಿದ್ದೀರಾ ಈ ಪರ್ಸನ್ನಿಂದ, ಅಥವಾ ಈ ರಿಲೇಷನ್ಶಿಪ್ಪಿಂದ ತುಂಬ ಹರ್ಟ್ ಆಗಿದ್ದೀರಾ, ತುಂಬ ಡಿಸಪಾಯಿಂಟ್ಮೆಂಟ್ ಆಗಿದ್ದೀರಾ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಎಮೋಷ್ನಲಿ ತುಂಬ ಡೌನ್ ಆಗಿದ್ರಿ. ಇವರ ಬಿಹೇವಿಯರಿಂದ ಆಗಿರ್ಬೋದು, ಇವರು ನಿಮ್ಮನ್ನು ಯಾವ ರೀತಿ ಇಗ್ನೋರ್ ಮಾಡ್ತಾಯಿದ್ರು, ಇದೆಲ್ಲವನ್ನು ನೆನೆಸ್ಕೊಂಡು ತುಂಬಾ ನೀವು ನೋವು ಪಟ್ಟಿದ್ದೀರಾ, ತುಂಬ ಹತ್ತಿದ್ದೀರಾ. ನಿಮ್ಮ ಮತ್ತು ಈ ಪರ್ಸನ್ನ ರಿಲೇಷನ್ಶಿಪ್ಪಲ್ಲಿ ಈ ಪರ್ಸನ್ನ ನೀವು ತುಂಬ ಟ್ರಸ್ಟ್ ಮಾಡ್ತಾಯಿದ್ರಿ, ತುಂಬ ಬಿಲೀವ್ ಮಾಡ್ತಾಯಿದ್ರಿ ಈ ಪರ್ಸನ್ನ. ನೀವು ಈ ಪರ್ಸನ್ಗಾಗಿ ತುಂಬ ಪ್ಯೂರ್ ಆಗಿರುವ, ತುಂಬ ಜೆನ್ಯೂನ್ ಆಗಿರುವಂತಹ ಲವ್ವನ್ನು ಕೊಡ್ತಾಯಿದ್ರಿ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅದೇ ರೀತಿ ಈ ಪರ್ಸನ್ಗೆ ನೀವು ತುಂಬ ಲಾಯಲ್ ಆಗಿದ್ರಿ ಅನ್ನೋ ರೀತಿ ನಿಮ್ಮ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಇವರು ನಿಮ್ಮನ್ನು ಇಗ್ನೋರ್ ಮಾಡಿದಾಗ ನೀವು ತುಂಬ ನೋವನ್ನು ಅನುಭವಿಸಿದ್ದೀರಾ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಪಾಸ್ಟ್ ಹರ್ಟಿಂಗ್ ಎನರ್ಜಿ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ನಿಮ್ಮನ್ನು ತುಂಬ ಹರ್ಟ್ ಮಾಡಿದ್ದಾರೆ, ನಿಮ್ಮಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಕೆಲವೊಂದು ಟೈಮ್ನಲ್ಲಿ ನಿಮ್ಮ ಯಾವುದೇ ಫೀಲಿಂಗ್ಸ್ಗಳಿಗಾಗಲಿ, ನಿಮ್ಮ ಯಾವುದೇ ಒಂದು ಮಾತುಗಳಿಗಾಗಲಿ ಈ ಪರ್ಸನ್ ಅಷ್ಟೊಂದು ವ್ಯಾಲ್ಯೂವನ್ನು ಕೊಡ್ತಾ ಇರಲಿಲ್ಲ, ನಿಮ್ಮನ್ನು ತುಂಬ ಇಗ್ನೋರ್ ಮಾಡ್ತಾಯಿದ್ರು ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಆದರೆ ಈ ಪರ್ಸನ್ಗೆ ಲೇಟಾಗಿ ರಿಯಲೈಸ್ ಆಗಿದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈಗ ಅದರ ಬಗ್ಗೆ ರಿಗ್ರೆಟ್ ಫೀಲ್ ಮಾಡ್ಕೊಳ್ತಿದ್ದಾರೆ. ಆದರೆ ಪಾಸ್ಟಲ್ಲಿ ನೀವು ಅಷ್ಟೇ ದುಃಖವನ್ನು ಪಟ್ಟಿದ್ದೀರಾ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅಥವಾ ಈ ಪರ್ಸನ್ ಕೆಲವರ ಎನರ್ಜಿ ಸ್ಟ್ರಾಂಗ್ ಆಗಿ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ, ಈ ಪರ್ಸನ್ ತುಂಬ ಇಗ್ನೋರ್ ಅಂತೂ ಮಾಡಿದ್ದಾರೆ, ಅದೇ ರೀತಿ ನಿಮ್ಮನ್ನು ರೆಸ್ಪೆಕ್ಟ್ ಕೂಡ ಮಾಡಿಲ್ಲ, ಅಥವಾ ನಿಮಗೆ ಕೆಲವು ಸತ್ಯಗಳನ್ನು ನಿಮ್ಮಿಂದ ಮುಚ್ಚಿಟ್ಟಿರಬಹುದು.
ಸುಳ್ಳನ್ನು ಹೇಳಿರ್ಬೋದು. ಈ ರೀತಿಯ ಎನರ್ಜಿ ಕೂಡ ಶೋ ಆಗ್ತಾ ಇದೆ. ಇದೆಲ್ಲದರಿಂದ ಕೂಡ ನೀವು ದೂರ ಆಗಿರುವ ಸಾಧ್ಯತೆ ಕೂಡ ಇದೆ. ನಿಮ್ಮಿಬ್ಬರ ನಡುವೆ ಜಗಳಗಳು ಬಂದಿರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು, ಯಾವುದಾದ್ರೊಂದು ಸಿಚುವೇಶನ್ ನಡೆದಿರಬಹುದು, ಘಟನೆಗಳು ಬೇಡವಾದ ಕಹಿ ಘಟನೆಗಳು ಕೂಡ ನಡೆದಿರಬಹುದು. ಈ ರೀತಿಯೆಲ್ಲ ಆಗಿರುವ ಚಾನ್ಸಸ್ ತುಂಬ ಇದೆ ಅಂತ ಅನ್ನಿಸ್ತಾ ಇದೆ. ಆ ಟೈಮ್ನಲ್ಲೆಲ್ಲ ಈ ಪರ್ಸನ್ ನಿಮಗೆ ರೆಸ್ಪೆಕ್ಟ್ ಆಗಲಿ, ಇರುವ ಸತ್ಯವನ್ನಾಗಲಿ ಹೇಳಿಲ್ಲ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಪ್ರೆಸೆಂಟಲ್ಲಿ ಇವರ ಎನರ್ಜಿಯನ್ನು ನೋಡೋದಾದರೆ ಖಂಡಿತ ಇದೆಲ್ಲದರ ಬಗ್ಗೆ ರಿಗ್ರೆಟ್ ಆಗ್ತಾ ಇದ್ದಾರೆ. ಇವರ ತಪ್ಪಿನ ಅರಿವಾಗಿದೆ ಇವರಿಗೆ, ಇವರ ತಪ್ಪನ್ನು ಒಪ್ಕೊಳ್ತಿದ್ದಾರೆ ಅನ್ನೋ ರೀತಿ ಇವರ ಎನರ್ಜಿ ಶೋ ಆಗ್ತಾ ಇದೆ. ಇಷ್ಟೆಲ್ಲ ರಿಗ್ರೆಟ್ ಆಗ್ತಾ ಇರೋದ್ರಿಂದ ಈ ಪರ್ಸನ್ಗೆ ನಿಮ್ಮ ಕಡೆಗೆ ಕಮ್ಬ್ಯಾಕ್ ಆಗಬೇಕು ಅನ್ನೋ ಯೋಚನೆ ಇದೆ. ಈಗ ಇವರ ಅಂತಿಮ ನಿರ್ಧಾರ ಏನು ಅಂದರೆ ನಿಮ್ಮ ಕಡೆಗೆ ಏನೇ ತೀರ್ಮಾನ ತಗೊಂಡ್ರು ನಿಮ್ಮ ಫೇವರಲ್ಲಿ ತಗೊಳ್ತಾರೆ ಅನ್ನೋ ಎನರ್ಜಿ ಕೂಡ ಇದೆ. ನಿಮ್ಮ ಜೊತೆ ಮಾತಾಡಬೇಕು ಅಂತ ಕೂಡ ಅಂದ್ಕೊಳ್ತಾ ಇರ್ಬೋದು. ನಿಮ್ಮಿಬ್ಬರ ರಿಲೇಷನ್ಶಿಪ್ಪನ್ನು ರೀಬಿಲ್ಡ್ ಮಾಡ್ಕೋಬೇಕು ಮತ್ತು ನೀವಿಬ್ಬರು ಒಂದಾಗಬೇಕು ಅಂತ ಕೆಲವರ ಎನರ್ಜಿ ಈ ರೀತಿಯಾಗಿ ಶೋ ಆಗ್ತಾ ಇದೆ. ಅಂದರೆ ಯಾವುದೇ ಮಿಸ್ಟೇಕ್ ನಡೆದಿದ್ರು ನಿಮ್ಮಿಬ್ಬರ ಲೈಫ್ನಲ್ಲಿ ಅದು ರಿಪೀಟ್ ಮಾಡ್ಕೋಬಾರ್ದು ಅನ್ನೋ ರೀತಿ ಇವರು ಯೋಚನೆ ಮಾಡ್ತಾ ಇದ್ದಾರೆ. ಆ ರೀತಿಯ ತೀರ್ಮಾನವನ್ನು ತಗೊಳ್ತಾ ಇದ್ದಾರೆ. ಈ ಪರ್ಸನ್ನ ಪ್ರೆಸೆಂಟ್ ಎನರ್ಜಿ ಯಾವ ರೀತಿ ಇದೆ ಅಂದರೆ ನಿಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ಚೆಕ್ ಮಾಡ್ಬೋದು. ಅದೇ ರೀತಿ ಈ ಪರ್ಸನ್ಗೆ ನಿಮ್ಮನ್ನು ಎಲ್ಲಿ ಕಳ್ಕೊಳ್ತೀನೋ ಅನ್ನೋ ರೀತಿ ಭಯ ಕೂಡ ಇದೆ. ಮತ್ತು ಇವರು ಮಾಡಿರುವ ತಪ್ಪಿನ ಅರಿವಾಗಿದೆ, ಗಿಲ್ಟ್ ಫೀಲ್ ಮಾಡ್ಕೊಳ್ತಿದ್ದಾರೆ. ಮಿಸ್ಸಿಂಗ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಎಮೋಷ್ನಲಿ ಸ್ವಲ್ಪ ಡೌನ್ ಆಗಿದ್ದಾರೆ ಅಂತ ಕೂಡ ಅನ್ನಿಸ್ತಾ ಇದೆ. ಅದೇ ರೀತಿ ನಿಮ್ಮ ಬಗ್ಗೆ ಅಟ್ರಾಕ್ಷನ್ ಕೂಡ ಇದೆ ಅನ್ನೋ ರೀತಿ ಇವರ ಎನರ್ಜಿ ಶೋ ಆಗ್ತಾ ಇದೆ. ಓವರಾಲ್ ಆಗಿ ಈ ಪರ್ಸನ್ನ ಎನರ್ಜಿಯನ್ನು ನೋಡೋದಾದರೆ ತುಂಬ ಸ್ಟ್ರೆಸ್ಸನ್ನು ಫೀಲ್ ಮಾಡ್ಕೊಳ್ತಿದ್ದಾರೆ. ನಿಮ್ಮ ಬಗ್ಗೆ ಥಿಂಕ್ ಮಾಡಿದಾಗ ತುಂಬ ರಿಗ್ರೆಟ್ ಫೀಲ್ ಮಾಡ್ಕೊಳ್ತಾರೆ. ಇವರ ತಪ್ಪಿನ ಅರಿವು ಇವ್ರಿಗೆ ಆಗಿದೆ. ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಪಲ್ಲಿ ಇರಬೇಕಾದ್ರೆ ಇವ್ರಿಗೆ ಖುಷಿ ಅನ್ನೋದು ಇತ್ತು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅಥವಾ ಈಗ ರಿಲೇಷನ್ಶಿಪ್ಪಲ್ಲಿ ಇರೋರಾದರೆ ಈ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ತುಂಬ ಬ್ಯೂಟಿಫುಲ್ ಆಗಿರಬೇಕು, ನೀವಿಬ್ಬರು ಚೆನ್ನಾಗಿರಬೇಕು ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನು ನಿಮ್ಮಿಬ್ಬರ ನಡುವೆ ನೋ ಕಾಂಟ್ಯಾಕ್ಟ್ ಏನಾದರೂ ಬಂದಿದ್ದರೆ, ನೀವಿಬ್ಬರು ದೂರ ಆಗಿದರೆ ಈ ರಿಲೇಷನ್ಶಿಪ್ಪಲ್ಲಿ ಮತ್ತೆ ಒಂದಾಗಬೇಕು ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಅಪ್ರೋಚ್ ಮಾಡಬೇಕು ಅಂತ ಇದ್ದಾರೆ. ಸ್ವಲ್ಪ ಸ್ಲೋ ಆಗುತ್ತೆ ಅನ್ನೋ ರೀತಿ ಎನರ್ಜಿ ಕೂಡ ತೋರಿಸ್ತಾ ಇದೆ. ಈ ಪರ್ಸನ್ ಪಾಸ್ಟಲ್ಲಿ ನಿಮ್ಮನ್ನು ಇಗ್ನೋರ್ ಮಾಡಿದರೂ ಕೂಡ ಈಗ ಪ್ರೆಸೆಂಟಲ್ಲಿ ಅದರ ಬಗ್ಗೆ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಈ ಪರ್ಸನ್ ಕಡೆಯಿಂದಾಗಲಿ ಈ ರಿಲೇಷನ್ಶಿಪ್ಪಿಂದಾಗಲಿ ನೀವು ಎಷ್ಟು ಹರ್ಟ್ ಆಗಿದ್ರಿ, ನೀವು ಇವರನ್ನು ಎಷ್ಟು ವ್ಯಾಲ್ಯೂ ಮಾಡ್ತಾ ಇದ್ರಿ, ಎಷ್ಟು ಪ್ರೀತಿ ತೋರಿಸ್ತಾ ಇದ್ರಿ. ಬಟ್ ಈ ಪರ್ಸನ್ ನಿಮಗೆ ಯಾವ ರೀತಿಯ ವ್ಯಾಲ್ಯೂವನ್ನು ಕೊಟ್ಟರು, ನಿಮಗೆ ಎಷ್ಟು ನೋವನ್ನು ಕೊಟ್ಟಿದ್ದಾರೆ ಅಂದರೆ ಇವರ ಮಾತಿನಿಂದ ಆಗಿರ್ಬೋದು, ಇವರ ಬಿಹೇವಿಯರಿಂದ ಆಗಿರ್ಬೋದು, ನಿಮ್ಮನ್ನು ಎಷ್ಟು ಇಗ್ನೋರ್ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಈ ಪರ್ಸನ್ಗೆ ಪಶ್ಚಾತ್ತಾಪ ಪಡುವಂತೆ ಮಾಡ್ತಾ ಇದೆ. ನಿಮ್ಮ ನೆನಪುಗಳು ಈ ಪರ್ಸನ್ಗೆ ಖಂಡಿತ ಕಾಡ್ತಾ ಇದೆ. ಆದರೆ ಅದರ ಬಗ್ಗೆ ರಿಗ್ರೆಟ್ ಫೀಲ್ ಕೂಡ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿಯಿಂದ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡಿಕೊಡಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ದಯವಿಟ್ಟು ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ.